ಏನ್ ಬಾಬು ಹಬ್ಬ ಮಾಡ್ತೀವಲ್ಲ 5 ವರ್ಷಕ್ಕೆ ಒಂದ್ಸತಿ ಅವಾಗ ಇನ್ನ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಏನ್ ಬೇಕಾಗಿಲ್ಲ. ಚಿನ್ನಮ್ಮ ಇಲ್ಲಿ ನೋಡು, ನಾನು ಮಲ್ಗೆ ದಿಂಡು ಮುಡ್ಸಿದ್ರೆ ಬಬ್ಬು ಸೈಡ್ ದೇವ್ ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವಿವತ್ತು ಪೂಜೆ ಎಲ್ಲ ಮನೆಯಲ್ಲಿ ಮುಗಿಸಿ ಮನೆ ದೇವ್ರಿಗೆ ಹೋಗಬೇಕು. ಮನೆ ದೇವ್ರಿಗೆ ಆರತಿ ಇತ್ತು ಇವತ್ತು, ತಂಬಿಟ್ಟಿನ ಆರತಿ ಮಾಡಿಕೊಂಡು ಅಲ್ಲಿ ಹೋದರೆ ಅಲ್ಲಿ ಗಂಧುಡಿ ಉತ್ಸವ ಇದೆ ದೇವಸ್ಥಾನದಲ್ಲಿ. ಮನೆ ದೇವ್ರದ್ದು ವರ್ಷಕ್ಕೊಂದು ಸಾರಿ ಇದು ಹಾಗೆ ಆಗುತ್ತೆ. ಅಂದರೆ ಯುಗಾದಿ ಹಬ್ಬ ಕಳೆದು 9 ದಿನಕ್ಕೆ 11 ದಿನಕ್ಕೆ ಈ ಥರ ಒಳ್ಳೆ ದಿನ ನೋಡಿಕೊಂಡು ಅದು ಪೂಜೆ ಆಗೋದು. ನಾನು ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರು ತಪ್ಪಿರೋದ್ರಿಂದ ವೀಡಿಯೋಗಳು ಯಾವುದೂ ನಾನು ಎಡಿಟ್ ಮಾಡೋದಕ್ಕೂ ಆಗಿಲ್ಲ, ಅಪ್ಲೋಡ್ ಮಾಡೋದಕ್ಕೂ ಆಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದು. ನಾವು ಮನೆ ದೇವ್ರಿಗೆ ಹೋಗೋಕ್ಕೆ ಅಂತ ಹೇಳಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಫಸ್ಟು ಮನೆಯಲ್ಲಿ ಆರತಿ ಮಾಡಿ ಇಡಬೇಕು, ತಂಬಿಟ್ಟಿನ ಆರತಿ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆರತಿ ಬೆಳ್ಕೊಂಡು ಬರೋದು. ಫಸ್ಟೆಲ್ಲ ನಮ್ಮಮ್ಮರು ದೇವಸ್ಥಾನದಲ್ಲೇ ಇದ್ದು ಒಂದು ರಾತ್ರಿ ಬೆಳಿಗ್ಗೆ ಆರತಿ ಎಲ್ಲ ಮುಗಿಸ್ಕೊಂಡು ಮಾರನೇ ದಿವಸ ನಾನ್ ವೆಜ್ ಅಲ್ಲೇ ಮಾಡಿ ತಿಂದು ಬರ್ತಾಯಿದ್ದಿದ್ದು. ಆದರೆ ಇವಾಗ ಯಾರೂ ಆ ಥರ ಮಾಡಲ್ಲ. ಮನೆಯಲ್ಲೇ ಆರತಿ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಆರತಿ ಬೆಳಿಕೊಂಡು ಗಂಧುಡಿ ಉತ್ಸವ ಮುಗಿಸ್ಕೊಂಡು ಬರೋದು. ಆ ಥರ ಆಗೋಗಿದೆ. ಫಸ್ಟ್ ಆಗಿದ್ದರೆ ನಾವು ಚಿಕ್ಕ ಹುಡುಗರಲ್ಲೆಲ್ಲ ನಮ್ಮಮ್ಮರು ಹೋಗಿ ಅಲ್ಲೇ ದೇವಸ್ಥಾನದ ಹತ್ರನೇ ಒಂದು ರಾತ್ರಿ ಇದ್ದು 2 ರಾತ್ರಿ ತೊರೆಯಿಂದ ದೇವ್ರು ತೊಗೊಂಡು ಬರ್ತಾಯಿದ್ರು. ಅವಾಗೆಲ್ಲ ಅಲ್ಲೇ ಇದ್ದು ಬರ್ತಾಯಿದ್ದಿದ್ದು. ಆದರೆ ಇವಾಗೆಲ್ಲ ಚೇಂಜ್ ಆಗೋಗಿದೆ. ಯಾರೋ ಅಷ್ಟೇ ಇವಾಗ ಅಪರೂಪ ಒಬ್ಬೊಬ್ಬರು ಅಷ್ಟೇ ಅಲ್ಲಿರೋದು ದೇವಸ್ಥಾನದ ಹತ್ರ ಒಂದು ನೈಟ್ ಅಂತ. ನಾವೆಲ್ಲರೂ ಪೂಜೆ ದಿವಸ ಹೋಗೋದು, ಪೂಜೆ ಮಾಡ್ಕೊಂಬರೋದು, ಈ ಥರನೇ ಆಗೋಗಿದೆ ಪ್ರತಿ ಸಾರಿನೂ. ಹಾಗಾಗಿ ಈ ಸಾರಿನೂ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳಿ ಮನೆಯಲ್ಲೇ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಹೋಗಬೇಕು ಅಂತೇಳಿ ಏನೋ ಒಂಥರ ಹಬ್ಬದ ಥರ ನಮಗೆ ನಮ್ಮ ಮನೆ ದೇವ್ರಿಗೆ ಹೋಗೋದು ಗಂಧುಡಿ ಉತ್ಸವಕ್ಕೆ. ಹಾಗಾಗಿ ಫಸ್ಟು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಆರತಿ ಬೆಳಗಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋದು. ಮಧ್ಯಾಹ್ನ ಆಗುತ್ತೆ. ಗಂಧುಡಿ ಉತ್ಸವ ಎಲ್ಲ ಸ್ಟಾರ್ಟ್ ಆಗೋದು ಒಂದು 2:30-3 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಮುಗ್ದಿದ್ದಾದಮೇಲೆ ತೊರೆಯಿಂದ ಅಮ್ಮನ ತಗೊಂಬರೋದು. ಹಾಗಾಗಿ ಆವಾಗ ಅಲ್ಲಿಂದ ಬಂದಿದ್ದಾದಮೇಲೆ ದೇವಸ್ಥಾನದ ಹತ್ರ ಸ್ಟಾರ್ಟ್ ಆಗೋದು. ಫಸ್ಟ್ ನಮ್ಮ ಮನೆಯಲ್ಲಿ ಏನೋ ನಮಗೊಂಥರ ಖುಷಿ. ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ರೆ ಹೂವು ಇತ್ತು ಅಂತಂದರೆ ದೇವ್ರ ಮನೆ ಅಲಂಕಾರ ಮಾಡೋದೇ ಒಂಥರ ಸಿರಿ. ನಾನು ಜಾಸ್ತಿ ಹೂವು ಹಾಕಿ ಮಾಡೋದು ವರಮಹಾಲಕ್ಷ್ಮಿ ಹಬ್ಬ ಮತ್ತು ಊರ ಹಬ್ಬಗಳಲ್ಲಿ, ಆ ಟೈಮಲ್ಲೇ ಜಾಸ್ತಿ. ಇನ್ನು ಮಿಕ್ಕಿದಾಗೆಲ್ಲ ಸ್ವಲ್ಪನೇ ಹೂವುಗಳು ಹಾಕೋದು. ಅಂದರೆ ಹಾಕ್ತೀವಿ, ಜಾಸ್ತಿ ಹಾಕೋದು ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಊರ ಹಬ್ಬದ ಟೈಮ್ಗಳಲ್ಲಿ ಗ್ರಾಮ ದೇವತೆ ಮಾಡ್ತೀರಲ್ಲ ಆ ಟೈಮಲ್ಲಿ. ಮತ್ತು ಸಿಟಿ ಕಡೆ ಏನಾದರೂ ಹೋದಾಗ ಹೂವು ಜಾಸ್ತಿ ತೊಗೊಬಂದರೆ ಆ ಟೈಮಲ್ಲಿ ಹಬ್ಬಗಳಲ್ಲಿ, ಪ್ರತಿಯೊಂದು ಹಬ್ಬಗಳಲ್ಲಿ ಗೌರಿ ಹಬ್ಬ ಅದರಲ್ಲೆಲ್ಲ ಮತ್ತು ಯುಗಾದಿ ಹಬ್ಬ, ಶಿವರಾತ್ರಿ ಅವಾಗೆಲ್ಲ ಹಾಕ್ತೀರಿ. ಆರತಿ ಅಂತ ಈ ಸಾರಿ ಸ್ವಲ್ಪ ತುಂಬ ಚೆನ್ನಾಗಿ ಆರತಿ ಮಾಡ್ಕೊಳ್ಳೋಣ ಅಂತ ಒಂಬಳೆ ಎಲ್ಲ ತರಿಸಿದ್ದು. ನಮ್ಮ ದೊಡ್ಡಪ್ಪನ ಮಗಳು ಅವಳೇ ತಂದು ಕೊಟ್ಟಿದ್ಲು ಒಂಬಳೆ ಎಲ್ಲ. ಹಾಗಾಗಿ ಒಂಬಳೆ ಎಲ್ಲ ಇಟ್ಟು ಫಸ್ಟ್ ಮನೆಯಲ್ಲಿ ಆರತಿ ಮಾಡಿಟ್ಟು ಆಮೇಲೆ ಅಂದರೆ ಗಂಡು ದೇವರೆಲ್ಲ ಇರುತ್ತಲ್ಲ ಮನೆಯಲ್ಲಿ, ಹೆಣ್ಣು ದೇವ್ರಿಗೆ ಇದು ತಂಬಿಟ್ಟು ಆರತಿ ಮಾಡ್ಕೊಂಡು ಹೋಗೋದು ನಾವು. ಗಂಡು ದೇವ್ರಿಗೆಲ್ಲ ಮನೆಯಲ್ಲಿ ಪೂಜಿಸಿ ಇಡಬೇಕಲ್ಲ, ಶಿವನೇ ನಮ್ಮದು ಮನೆ ದೇವ್ರು, ಗಂಡು ದೇವ್ರು ಬಂದು ಲಿಂಗ ಆ ಥರ ಒಂದೊಂದು ಹೆಸರು ಇರುತ್ತಲ್ಲ. ಫಸ್ಟ್ ಮನೆಯಲ್ಲಿ ಪೂಜೆ ಮುಗಿಸಿ ಆಮೇಲೆ ಆರತಿ ತೊಗೊಂಡು ಹೋಗೋಣ ಅಂತ ಹೇಳಿ ಆಗಿತ್ತು ನಮ್ಮದು ಮನೆಯಲ್ಲಿ ಪೂಜೆ ಎಲ್ಲ. ಅಣ್ಣ 12:30-1 ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ಹೇಳಿದರು. ಹಾಗಾಗಿ ಫಸ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮಕ್ಳುಗಳಿಗೆಲ್ಲ ರಜಾ ಹಾಕಿಸಿದ್ವಿ. ಮನೆ ದೇವ್ರಿಗೆ ಹೋಗ್ಬೇಕಲ್ಲ, ಹಾಗಾಗಿ ರಜಾ ಹಾಕ್ಬಿಟ್ರಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ಅವರು ಎಲ್ಲರೂ ಆಯಿತು ಅಂತ ಅಂದ್ಬಿಟ್ಟು. ವರ್ಷಕ್ಕೊಂದು ಸಾರಿ ಆದರೂ ಮಕ್ಳನ್ನ ಕರ್ಕೊಂಡು ಹೋಗ್ಬೇಕಲ್ಲ ಮನೆ ದೇವ್ರಿಗೆ. ನಾವು ಯಾವಾಗೂ ಹೋಗ್ತಾಯಿರ್ತೀವಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮತ್ತು ಪೂಜೆಗಳು ಮಾಡ್ಸೋಕ್ಕೆಲ್ಲ ಹೋಗ್ತಾಯಿರ್ತೀವಿ. ಮೊಡ್ಲಕ್ಕಿಗಳು ತೊಗೊಂಡು ಮನೆ ದೇವ್ರಿಗೆ ವರ್ಷದಲ್ಲಿ ಏನಿಲ್ಲ ಅಂದರೆ ಒಂದು 5-6 ಸಾರಿ ಜಾಸ್ತಿನೇ ಹೋಗ್ತೀರಿ. ಆದರೆ ಇವಾಗ ಮನೆ ದೇವ್ರಿಗೆ ವರ್ಷಕ್ಕೊಂದು ಸಾರಿ ಹೋಗ್ಬೇಕಾದ್ರೆ ಇದು ಮಾಡೋದು. ಏನ್ ಬಾಬು ಹಬ್ಬ ಮಾಡ್ತೀವಲ್ಲ 5 ವರ್ಷಕ್ಕೆ ಒಂದ್ಸತಿ ಅವಾಗ ಇನ್ನ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಇವಾಗ ಅಷ್ಟೇ ನಾವು ನಮ್ಮ ಮನೆ ದೇವ್ರಿಗೆ ಮಾಡ್ಕೊಂಡು ಹೋಗೋದು. ಅದಕ್ಕೆ ಪ್ರೀತು ಕೈಗೆ ಆರತಿ ಕೊಟ್ಟು ನೀನೇ ಮನೆಯಿಂದ ಹೊರಗಡೆ ಎತ್ಕೊಬಾ ಅಂತಾಯಿತು. ಪ್ರೀತು ನನಗೆ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ, ಹೋಗಮ್ಮನ ಅಂತ ಎತ್ಕೊಳ್ಳಲ್ಲ ಅಂತಾಯಿತು. ನಾವೆಲ್ಲ ಹೇಳ್ತಾಯಿದ್ವಿ ನೀನು ಇಸ್ಕೋಬೇಡ ಬಾ ಅಂತ, ತಲೆ ಮೇಲೆ ಇಟ್ಕೊಂಬಾ ಅಂತ ಎಲ್ಲ ರೇಗಿಸ್ತಾಯಿದ್ವಿ. ಪ್ರೀತು ಇಲ್ಲ ನಾನು ಈ ಥರ ಇಟ್ಕೊಂಬರ್ತೀನಿ ಅಂತ ಹೇಳ್ತು. ಮಕ್ಕಳೆಲ್ಲ ರೆಡಿಯಾಗಿ ಮನೆ ದೇವ್ರಿಗೆ ಹೋಗ್ತಾಯಿದ್ರು. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ನಮ್ಮಮ್ಮಗಂತೂ ಫುಲ್ಲು ಖುಷಿ ಮನೆ ದೇವ್ರಿಗೆ ಹೋಗ್ತೀವಿ ಅಂತಂದರೆ. ನಮ್ಮ ಮನೆ ದೇವ್ರ ಹೆಸರನ್ನೇ ಭಾನಮ್ಮಂಗೂ ಇಟ್ಟಿರೋದು ನಾವು. ಹುಟ್ಟ ಹೆಸರು ಅಂದರೆ ಅಡ್ಡ ಹೆಸರು ಭಾನು ಅಂತ ಕರೀತಾ ಇರೋದು, ಭಾವನಾ ಅಂತ. ಆದರೆ ಹುಟ್ಟ ಹೆಸರು ಲಕ್ಷ್ಮಿ ಅಂತಲೇ ಇಟ್ಟಿರೋದು ನಾವು.
ಹಾಗಾಗಿ ನಾವು ಇವಾಗ ಫಸ್ಟ್ ಅವಾಗ ಅರ್ಕೆ ಮಾಡ್ಕೊಂಡಿದ್ದಂತೆ ಮಗು ಚೆಂಡು ಹಿಡ್ದಿದ್ದಾಗ ನಾವು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ವಿ, ಪೂಜೆ ಏನು ಮಾಡಿಸ್ತಾ ಇರಲಿಲ್ಲ. ವರ್ಷಕ್ಕೊಂದು ಸಾರಿ ಅಂದರೆ ಅಲ್ಲೋಗಿ ನಾವು ನಾನ್ ವೆಜ್ ಮಾಡಿ ಒಂದು 5 ಜನಕ್ಕೆ ಊಟ ಹಾಕ್ತೀರಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡಿದ್ರಂತೆ. ಅದನ್ನು ಮರ್ತುಬಿಟ್ಟಿದ್ರು, ಮಾಡ್ತಾ ಇರಲಿಲ್ಲ. ಇವಾಗ ಒಂದು 10 ವರ್ಷದಿಂದ, ಅಂದರೆ 10 ವರ್ಷನೂ ಅಲ್ಲ, ಒಂದು 6-7 ವರ್ಷದಿಂದ, ಕೋವಿಡ್ ಟೈಮಲ್ಲಿ, ಕೋವಿಡ್ಗಿಂತ 1 ವರ್ಷ ಹಿಂದೆ ಅಷ್ಟೇ, ಅವಾಗಿನಿಂದ ಸ್ಟಾರ್ಟ್ ಮಾಡಿದ್ವಿ. ಬಾನು ತುಂಬ ಹುಷಾರು ತಪ್ಪಿತ್ತು ಅಂತ ಹೇಳಿ ಅವಾಗಿಂದ ಪುರೋಹಿತರು ಕೇಳಿದಕ್ಕೆ ಹಿಂಗೆ ಅರ್ಕೆ ಐತೆ ಅಂತ ಹೇಳಿದ್ರು. ಅವಾಗ ಅಮ್ಮ ನೆನ್ಪು ಮಾಡಿಕೊಂಡು ಹೇಳಿದ್ದು, ಹೌದು ಅರ್ಕೆ ಐತೆ, ನಾ ಈ ಥರ ಅರ್ಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿ. ಮತ್ತು ಸರಿ ಅಂತ ಹೇಳಿ ನಾವು ಅಲ್ಲೇ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲೇ ಪೂಜೆ ಎಲ್ಲ ಮಾಡಿಸಿ ತೀರ್ಥ ತೊಗೊಬಂದು ಮನೆ ಹತ್ರನೇ ಎದುರೆತ್ತಿ ಮನೆ ದೇವ್ರಿಗೆ ಎದುರೆತ್ತಿ ಮನೆ ತಬೆ ಮಾಡ್ಕೊಳ್ತೀವಿ. ಈಗ ಪ್ರತಿ ವರ್ಷವೂ ಮನೆ ಹತ್ರನೇ, ಅಂದರೆ ನಾವು ವಾರ ನೋಡಿಕೊಂಡು ಅಲ್ಲಿ ಸೋಮವಾರ ಮಂಗಳವಾರ ಈ ಥರ ಯಾವ ವಾರ ಬೀಳುತ್ತೋ ಅದು ನೋಡ್ಕೊಂಡು ಅದಾದಮೇಲೆ ನಾವು ಬುಧವಾರ ಆಗಲಿ ಭಾನುವಾರ ಆಗಲಿ ಮನೆ ಹತ್ರನೇ ಪೂಜೆ ಮಾಡ್ಕೊಳ್ಳೋದು. ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ, ಅದು ಮಕ್ಕಳನ್ನೆಲ್ಲರನ್ನೂ ಕರ್ಕೊಂಡು ಒಟ್ಟಿಗೆ ಹೋಗ್ತಾ ಇದ್ದೀರಿ ಅಂದರೆ ಏನೋ ಒಂಥರ ಖುಷಿ ಎಲ್ಲ. ಹಾಗಾಗಿ ಸಂಜೆ ಬೇಗನೆ ಬರ್ಬೋದು. ಫಸ್ಟೇ ಹೋದರೆ ಅಲ್ಲಿ ನಾವು ದೇವಸ್ಥಾನದ ಹತ್ರ ಹೋದರೆ ಬೇಗ ಬರ್ತೀವಿ ಅಂತ ಅಂದ್ಕೊಳ್ಳೋದಕ್ಕೆ ಆಗಲ್ಲ. ಗಂಧುಡಿ ಉತ್ಸವ ಸ್ಟಾರ್ಟ್ ಆಯಿತು ಅಂದರೆ ನಮಗಂತೂ ದೇವಸ್ಥಾನದ ಹತ್ರ ಹೋದರೆ ದೇವರೇ ಬಂದುಬಿಡುತ್ತೆ ಅನ್ನೋ ಥರ ಬರೋದೇ ಇಲ್ಲ. ಈ ಸರಿ ಬರೀ ನಾವು 2 kg ಗಂಧ ತೊಗೊಂಬಿಟ್ಟಿದ್ವಿ. ಅದು ಅಷ್ಟು ನಾವು ಖಾಲಿ ಮಾಡೋ ತನಕ ಬರೋದಕ್ಕಾಗೋದೇ ಇಲ್ಲ ಅಂತ ಅನಿಸುತ್ತೆ. ನಾವು ಹಂಗೂ ಅಂದ್ಕೊಂಡ್ವಿ, ಜಾಸ್ತಿ ಗಂಧ ತೊಗೊಂಬಿಟ್ಟಿದ್ದೀವಿ, ಏನು ಮಾಡೋದು ಅಂತ. ಆದರೆ ಹೋದರೆ ಅಲ್ಲಿ ಮಕ್ಳುಗಳೆಲ್ಲ ಸೇರಿಕೊಂಡು ಪ್ರೀತು ಅಂತೂ ಹೊರಗಡೆನೇ ಬರೋಲ್ಲ. ಅಂಥದ್ರಲ್ಲಿ ಇವಾಗ ಮನೆ ದೇವ್ರಿಗೆ ಹೋಗ್ತೀವಿ ಅಂತಂದರೆ ಗಂಧ ಅದೆಲ್ಲ ಎರಚಲೇಬೇಕಲ್ಲ. ವರ್ಷಕ್ಕೊಂದು ಸರಿ ಗಂಧುಡಿ ಉತ್ಸವಕ್ಕೆ ಒಳ್ಳೆ ಹೋಳಿ ಥರ ಇರುತ್ತೆ. ಅಮ್ಮನ ಅಲ್ಲಿ ದೇವಸ್ಥಾನದ ಹತ್ರ ಅಂತೂ, ನಮ್ಮ ಮನೆ ದೇವರಂತೂ ತುಂಬ ದೊಡ್ಡ ದೇವಸ್ಥಾನ, ಅಲ್ಲೇ ಊಟ ಎಲ್ಲ ಕೊಡ್ತಾ ಇರಲ್ಲ. ಮಾಗಡಿ ರೋಡಲ್ಲಿ ಬರೋದು ಮನೆ ದೇವರು, ಕಿತ್ನಳ್ಳಿ ಹತ್ರ ರಾವತ್ನಹಳ್ಳಿ ಅಂತ, ಜಿನಗರದ ಲಕ್ಷ್ಮೀ ದೇವಿ. ಫುಲ್ಲು ಬಿಸಿಲು, ಹೆಜ್ಜೆ ಇಡೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕಾಲು ಸುಡ್ತಾಯಿತ್ತು. ಎಲ್ಲ ರನ್ನಿಂಗ್ ರೈಸ್ ಮಾಡ್ತಾಯಿದ್ರು. ತಾರ್ ರೋಡ್ ಬೇರೆ ಹೋಗೋದಕ್ಕೆ ಆಗ್ತಾ ಇರಲಿಲ್ವಲ್ಲ, ಅದಕ್ಕೂ ಕಾರ್ಗಳೆಲ್ಲ ನಿಲ್ಲಿಸೋದಕ್ಕೂ ಅಲ್ಲಿ ಜಾಗ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲಿ ಖಾಲಿ ಇರುತ್ತೋ ಅಲ್ಲೇ ನಿಲ್ಲಿಸ್ಬಿಟ್ಟು ಅಂದರೆ ಪಾರ್ಕಿಂಗ್ ಎಲ್ಲ ಇತ್ತು, ಅಲ್ಲಿ ಹೋಗಿ ಒಳಗಡೆ ಎಲ್ಲ ನಿಲ್ಲಿಸ್ಬಿಟ್ಟು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲೊಂದು ಸ್ವಲ್ಪ ಜಾಗ ಇರುತ್ತೋ ಅಲ್ಲೇ ನಿಲ್ಲಿಸ್ಬಿಟ್ಟು ಹೊಟ್ಬಿಡೋಣ ಅಂತ ಹೇಳಿ ದೇವಸ್ಥಾನಕ್ಕೂ ಸ್ವಲ್ಪ ದೂರದಲ್ಲೇ ಇತ್ತು, ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟು ಎಲ್ಲ ಹೋಗ್ತಾಯಿದ್ವಿ. ಬಿಸಿಲುಗೆ ಓಡ್ತಾ ಇದ್ದಿದ್ದು ಆಗ್ತಾ ಇರಲಿಲ್ಲ ಬೇಗ ಹೋಗೋದಕ್ಕೂ. ಅಂತೂ ದೇವಸ್ಥಾನದ ಹತ್ರ ಬಂದ್ವಿ. ಅಮ್ಮನ ನೋಡೋದೇ ಒಂಥರ ಖುಷಿ ನಮಗೆ. ದೇವಸ್ಥಾನದ ಹತ್ರಕ್ಕೆ ಬಂದ್ರೆ ಅಂತೂ ತುಂಬ ಚೆನ್ನಾಗಂತೂ ಪೂಜೆ ಎಲ್ಲ ಗಂಡುಡಿ ಉತ್ಸವಕ್ಕೆ ಕಾಯ್ತಾ ಇದ್ರು. ಎಷ್ಟು ಕಮ್ಮಿ ಇದೆ ಕ್ಯೂ ಅಂತ. ಹೌದಾ? लोकेशन के पास है सुना नहीं जरा किधर है ಹೂವು ಕೊಟ್ಬಿಡು, ಅಲ್ಲಿ ಹೂವು ಅಲ್ಲಿ ಕಟ್ಟಿ ಕರ್ಪೂರ. ಬರಬೇಕು ಚಿನಿ ಬೈಲೆ ಒಂದೊಂದು ಹೂವು ಇಟ್ಕೊಬೇಡಿ, ಖಾಲಿ ಎತ್ಕೋಬೇಡ. ನಮ್ಮನೆ ಹೂವು ಎತ್ಕೊ.
ಅಲ್ಲ ಅದು ಖಾಲಿ ಇತ್ತು ಬೇಡ ಒಂದು ಹಾಕು. ಎಲೆನೇ ಬಿದ್ದೋಗಿದೆ. ಕಿತ್ಕೊಡ್ಬೇಕಾಯ್ತಾ ನಿಮ್ಮ ಅಮ್ಮನ್ನ? ಹೋಯ್ತು. ನಾವು ಪ್ರತಿ ವರ್ಷ ಗಂಧುಡಿ ಉತ್ಸವಕ್ಕೆ ಸ್ವಲ್ಪ ದೇವಸ್ಥಾನಕ್ಕೆ ನಮ್ಮ ಕೈಲಾಗಿದ್ದ ಸೇವೆ ಅಂತ ಇಷ್ಟು ಅಂತ ದುಡ್ಡು ಕೊಡ್ತಿದ್ವಿ. ಈ ಸಾರಿ ಅವರು ಪುರೋಹಿತರು ನಮ್ಮ ಮನೆಗೆ ಬಂದಾಗ ಸೂತ್ಕ ಇತ್ತು ಅಂತ ಹೇಳಿ ನಾವು ಕೊಟ್ಟಿರಲಿಲ್ಲ. ಹಾಗಾಗಿ ಇಲ್ಲಿ ದೇವಸ್ಥಾನ ಹತ್ರ ಬಂದಾಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಅಲ್ಲಿ ಬಂದು ನಮ್ಗೆ ಎಷ್ಟಾಗುತ್ತೋ ನಮ್ಮ ಕೈಲಿ ನಾವು ಅಷ್ಟು ದುಡ್ಡು ಕೊಟ್ಬಿಟ್ಟು ಅಲ್ಲಿ ಚೀಟಿ ಬರೆಸ್ಕೊಂಡು ಅದಾದಮೇಲೆ ತೀರ್ಥ ಈಸ್ಕೊಂಡು ಪ್ರಸಾದ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಬಂದ್ವಿ. ಇಲ್ಲಿ ಬಂದು ಪ್ರಸಾದ ಎಲ್ಲ ಈಸ್ಕೊಂಡು ತಿಂದಿದ್ದೆಲ್ಲ ಆದಮೇಲೆ ಇನ್ನು ಅಂದರೆ ತೋರೆತವಿಂದ ದೇವ್ರು ಬರಬೇಕು. ಅದು ಬಂದಿದ್ದಾದಮೇಲೆ ಗಂಧುಡಿ ಉತ್ಸವ ಸ್ಟಾರ್ಟ್ ಆಗೋದು. ಅಲ್ಲಿಂದ ಬರಬೇಕಾದ್ರೆ ಗಂಧುಡಿ ಉತ್ಸವ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರು ಆರತಿ ತೊಗೊಂಡು ಗಂಧುಡಿ ಉತ್ಸವಕ್ಕೆ ಹೋಗ್ತಾರೆ. ಪಾಪ ಇಲ್ಲಿ ಇವ್ರು ಗೊಂಬೆ ಮಾಡ್ಕೊಂಡು ನಿಂತಿದ್ದವ್ರು ಯಾರೋ ಬಂದು ಒಬ್ಬರು ತಾತ ಬಂದು ಅವನ್ನೆಲ್ಲ ಕಿತ್ತೆಸ್ಬಿಟ್ರು. ಭಾವನಮ್ಮ ಅವನ್ನೆಲ್ಲ ಎತ್ಕೊಟ್ಬಿಟ್ಟು ಜೋಡಿಸ್ಕೊಡ್ತಾ ಇತ್ತು. ಆಮೇಲೆ ಇನ್ನೇನು ಬರುತ್ತೆ ದೇವರು ಅನ್ನೋ ಟೈಮಲ್ಲಿ ಎಲ್ಲರಿಗೂ ಫಸ್ಟೇ ಹೇಳ್ತಾರೆ. ಹಾಗಾಗಿ ನಾವು ಗಂಧ ಹಿಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ, ಇನ್ನೇನು ದೇವ್ರು ಬರುತ್ತಲ್ಲ ಅಂತ ಅಂದ್ಬಿಟ್ಟು. ಮುಂದೆಗಡೆನೇ ಇದ್ದರೆ ಗಂಧ ಹಚ್ಚೋದಕ್ಕೂ ಚೆನ್ನಾಗಿರುತ್ತೆ ನಿಂತ್ಕೊಂಡು ಅಂತ ಹೇಳಿ ನಾವು ಬಂದು ಅಲ್ಲಿ ಕಾಯ್ಕೊಂಡು ನಿಂತಿದ್ವಿ. ಚಿನ್ನಮ್ಮ ಇಲ್ಲಿ ನೋಡು, ನಾನು ಮಲ್ಗೆ ದಿಂಡು ಮುಡಿಸಿದ್ರೆ ಬಬ್ಬು ಸೈಡ್ ದೇವ್ರು ಬಬ್ಬು ದೇವ್ರು ಬರಲಿ ಇರು, ದೇವ್ರ ಮೇಲೆ ಜನ ಅಮ್ಮ ಹಂಗ ಆಮೇಲೆ ಕೊಡ್ತೀವಿ. ಇಲ್ಲೆಲ್ಲ ಬರ್ತೈತೆ. ಅಲ್ಲಿ ಅತ್ತೆ ಭಾವನಕಾಯಿ ಇಲ್ಲ. ಶ್ರೀನಿವಾಸ್
ಬಂದ್ರು ಇವಾಗ ಅವ್ರ ಜೊತೆಗೆ ನಾನು ಬರೋ ತನಕ ಬರಲ್ಲ ಅಂತ ರಿಟರ್ನ್ ಬಂದಿರೋದು. ಸಾಕು ದೇವಿ ದರ್ಶನ ಮುಗಿಸ್ಕೊಂಡು ಗಂಧುಡಿ ಉತ್ಸವ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಬಂದ್ವಿ. ಅಲ್ಲಿ ಪೋಲಾರ್ ಬೇರ್ ಕಾಣಿಸ್ತು. ಮಕ್ಕಳೆಲ್ಲರೂ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು. ಸರಿ ಅಂತ ಹೇಳಿ ರಿಷಿನ್ ಕಳಿಸಿದ್ವಿ. ಅವ್ನು ಗಂಧುಡಿ ಉತ್ಸವದಲ್ಲೆಲ್ಲ ಗಂಧ ತುಂಬ ಹೋಗಿತ್ತು. ಅಲ್ಲಿ ಪೋಲಾರ್ ಬೇರ್ಗೆ ಹೋದ್ರೆ ಎಲ್ಲರೂ ಅವನ್ನೇ ನೋಡ್ತಾ ಇದ್ರು. ಆ ಶಾಪರು ಇವನ್ನ ಓಡಿಸಿಲ್ಲ ಅಂದರೆ ಸರಿ ಅಂತ ಮಾತಾಡ್ಕೊಂಡು ಕೂತಿದ್ವಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ. ದೇವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಥ್ಯಾಂಕ್ ಯು.